ನಿನ್ನೆ ವಿಜೇಂದ್ರ ಅವರು ಬಂದಿದ್ರು ಸರ್, ಇಲ್ಲಿ ನಾಲಾಯಕ್ ಸರ್ಕಾರ ಅಂತ ಆರೋಪ ಮಾಡ್ತಾರೆ ಸರ್. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಸರ್ಕಾರ, ಇದು 6ನೇ ಗ್ಯಾರಂಟಿ ಬೆಲೆ. ವಿಜೇಂದ್ರ ಅವ್ರಿಗೆ ಹೇಳಿ ಅವ್ರು ಯಾವ ಪಕ್ಷನಾಗ ಇದಾರಲ್ಲ ಈಗ, ಅವ್ರನ್ನ ಯಾರೂ ಒಪ್ತಾ ಇಲ್ಲ. ಒಂದೇದ್ದು ಪ್ರಥಮ ಬಾರಿ ಶಾಸಕರಾದವ್ರನ್ನ ಅಧ್ಯಕ್ಷ ಮಾಡಿದ್ರು ಪುತ್ರ ವ್ಯಾಮೋಹದಿಂದ ಯಡಿಯೂರಪ್ಪನವರು, ಅವ್ರನ್ನ ಯಾರೂ ಒಪ್ತಾ ಇಲ್ಲ. ಯಾರು ಒಪ್ಪಿದಾರೆ ಹೇಳ್ರಿ? ಅಶೋಕ್ ಒಪ್ತಾರ, ಬೊಮ್ಮಾಯಿ ಒಪ್ತಾರ, ಶೆಟ್ಟರ್ ಒಪ್ತಾರ, ಯಾರು ವಿಜೇಂದ್ರ ಒಪ್ಪೋದಿಲ್ಲ. ಆಮೇಲೆ ವಿಜೇಂದ್ರ ಅವ್ರಿಗೆ ಅರ್ಥ ಮಾಡಬೇಕು, ಇದು ನಾಲಾಯಕ್ ಸರ್ಕಾರ ಅಂತಲ್ಲ. ಅವರು ಈ ಸರ್ಕಾರ ಏನಿತ್ತಲ್ಲ ಬಿಜೆಪಿ ಸರ್ಕಾರ, 2 ಬಾರಿ ಅವ್ರ ತಂದೆಯವ್ರನ್ನ ಯಡಿಯೂರಪ್ಪನ ಮುಖ್ಯಮಂತ್ರಿ ಅವಧಿ ಕಂಪ್ಲೀಟ್ ಮಾಡಿಸ್ಕೊಡ್ಲಿಲ್ಲ. ಅದು ನಾಲಾಯಕ್ ಸರ್ಕಾರ. ಅದು ಅವ್ರ ತಂದೆಯವ್ರನ್ನ ಯಡಿಯೂರಪ್ಪನವರು ನಮ್ಮ ಹಿರಿಯರು ನಾಸದಕ್ಕೆ ಅವಾಗ ಪ್ರತಿಭಟನೆ ಮಾಡಿದ್ದೆ ಆಗುತ್ತೆ ದಿವಸ. ಏನು ಅವ್ರನ್ನ ಯಡಿಯೂರಪ್ಪನ ತೆಗಿಯೋ ಸಂದರ್ಭದಲ್ಲಿ ತೆಗಿಬಾರ್ದು ಅಂತೇಳಿ ಇವ್ರ ತಂದೆಯವ್ರನ್ನ 2 ಬಾರಿ ಮುಖ್ಯಮಂತ್ರಿ ಮಾಡಕ್ ಬಿಟ್ರ ಅವರು. 2 ಬಾರಿ ತೆಗೆದಾಕಿದ್ರು ಅವ್ರನ್ನ. ಗೊತ್ತಿಲ್ವಾ ಇದು? ಅದನ್ನ ನೋಡ್ಕೊ ಅಂತ ಹೇಳ್ರಿ ಅವ್ರಿಗೆ. ನಿಶ್ಚಿತವಾಗಿಯೂ ಕೂಡ ನಮ್ಮ ಒಂದು ನೀತಿ ಏನಿದೆ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಇವತ್ತು ದಿವಸ ಐತಿಹಾಸಿಕವಾಗಿ ನಾವು ಏನು ಇದು ಮಾಡ್ಕೊಂಡು ಬಂದಿದ್ದೀವಿ, ಅದೆಲ್ಲವನ್ನು ಬದಿಗೆ ಒತ್ತಿ ಇವತ್ತು ದಿವಸ ಇವ್ರು ಯಾರ ಜೊತೆ ಹೊಂದಾಣಿಕೆ ಆಗ್ತಾರೆ, ಯಾರ ಜೊತೆ ಮಾತನಾಡ್ತಾರೆ, ಒಂದು ನೀತಿ ನಿಯಮ, ವಿದೇಶಾಂಗ ನಿಯಮ ಏನು ಮೊದಲಿಂದ ಸೆಟ್ ಪ್ರೊಸೀಡಿಂಗ್ ಇತ್ತು ಇವತ್ತು ದಿವಸ, ಅದೆಲ್ಲವನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಈ ಅವ್ರಿಗೆ ಅದು ಆ ಡಿಪ್ಲೊಮಸಿ ಇದನ್ನು ಅರ್ಥ ಆಗ್ತಾ ಇಲ್ಲ. ಇವತ್ತು ದಿವಸ ಏನಾಯ್ತು, ಈಗ ಇರಾನ್ದಿಂದ ಹೋಗುವಂಥ ಒಂದು ಶಿಪ್ ಇವತ್ತು ದಿವಸ ಆಯಿಲ್ ಶಿಪ್ ಅದನ್ನು ಇದು ಮಾಡಿಸಿದ್ರು. ಅವ್ರಿಗೇನು ಕೂಡ ಇದು ಇಲ್ಲ. ಯಾವುದೋ ಒಬ್ಬ ಟ್ರಂಪ್ ಇವತ್ತು ದಿವಸ ಬಂದು ಒಬ್ಬ ದೇಶದ ಒಬ್ಬ ಪ್ರಧಾನಮಂತ್ರಿನ ಎತ್ಕೊಂಡು ಹೋಗ್ತಾರೆ, ಇನ್ನೊಬ್ಬರನ್ನ ಹತ್ಯೆಗೆ ಇರ್ತಾರೆ. ಇದು ಸರಿಯಾದದ್ದಲ್ಲ. ಇದು ನಾಳೆ ಇದನ್ನೇ ಭಾರತೀಯರು ಕೂಡ ಮಾಡ್ಬೋದಲ್ಲ ಅವರು. ಇವತ್ತು ಯಾವುದೋ ದೇಶದ ಪ್ರಧಾನಮಂತ್ರಿ ಎತ್ಕೊಂಡು ಹೋಗಿದ್ದಾರೆ, ಯಾವುದೋ ದೇಶದ ಹತ್ಯೆ ಮಾಡ್ತಾರೆ. ನಾಳೆ ನಮ್ಮ ರಾಷ್ಟ್ರಕ್ಕೆ ಇದನ್ನು ಮಾಡಿದರೆ ನಾವು ಸುಮ್ಮನೆ ಇರ್ತೀವ? ಇದು ಟ್ರಂಪ್ ಅವರ ಒಂದು ತಪ್ಪು ನೀತಿ. ಇವತ್ತು ಅವ್ರು ಏನು ಮಾಡ್ತಾ ಇರೋದು ಸರಿಯಾದದಲ್ಲ ಅಂತ. ಹೀಗಾಗಿ ಅವ್ರು ಹೇಳ್ತಾ ಇದ್ರು, ನನಗೆ ನೊಬೆಲ್ ಪಾರಿತೋಷಿಕ ಕೊಡಬೇಕು, ಶಾಂತಿ, ಯುದ್ಧ ನಾನು ನಿಲ್ಲಿಸಿದ್ದೀನಿ, ಭಾರತ ಪಾಕಿಸ್ತಾನ ಅಂತ ಯುದ್ಧ ನಿಲ್ಲಿಸಿದ್ದೀನಿ ಅಂತೇಳಿ. ಒಂದು ಕಡೆ ಯುದ್ಧ ನಿಲ್ಲಿಸಿದ್ದೀನಿ, ನೊಬೆಲ್ ಪಾರಿತೋಷಿಕ ಕೊಡಬೇಕಂತ ಎಲ್ಲರಿಗೂ ಕೂಡ ಯಾರಿಗೋ ಸಿಕ್ಕಿದ್ದನ್ನು ಸಹ ಕಸ್ಕೊಂಡ್ರಲ್ಲ. ಅದೋ ಪಾಪ ಹೆಣ್ಮಗಳಿಗೆ ಸಿಕ್ಕಿದ್ದನ್ನ ನನಗೆ ಕೊಡಕ್ಕೆ ಬರೋದಿಲ್ಲ ಅದನ್ನ. ಇನ್ನೊಂದು ಕಡೆ ಯುದ್ಧ ಪ್ರಾರಂಭ ಮಾಡ್ತಾರೆ. ಆ ಯುದ್ಧ ಆದಮೇಲೆ ಏನಾಗ್ತದೆ? ಈಗ ನಿರಪರಾಧಿಗಳು ದಿವಸ ಅಲ್ಲಿ ಇರಾನ್ದಲ್ಲಿ 165 ಮಕ್ಕಳು ಸತ್ತರು, ಶಿಕ್ಷಕರು ಸತ್ತರು. ಇದರಲ್ಲಿ ಕೇವಲ ಯುದ್ಧದಲ್ಲಿ ಇದರಲ್ಲಿ ಹಾನಿ ಆಗೋದಿಲ್ಲ, ನಿರಪರಾಧಿಗಳಿಗೂ ಕೂಡ ಜನಸಾಮಾನ್ಯರಿಗೂ ಹಾನಿ ಆಗ್ತದೆ ದಿವಸ, ಯಾವುದೇ ದೇಶ ಇರಲಿ. ಈಗ ಅದನ್ನೆಲ್ಲರೂ ಕೂಡ ಅವರು ಈ ಕಡೆ ಎಲ್ಲ ಕಡೆ ಈ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇರಾನ್. ಇದರಿಂದ ಸ್ವಾಭಾವಿಕವಾಗಿ ನಮ್ಮ ಆಯಿಲ್ ರೇಟ್ಸು, ತೈಲ ಬೆಲೆ ಗಗನಕ್ಕೆ ಇರ್ತದೆ. ಮೊದಲೇ ಮಾತು ನಮ್ಮ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ನಮ್ಮ UPA ಸರ್ಕಾರದಾಗ ಪೆಟ್ರೋಲ್ 65 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗ್ಯದ. ಡೀಸೆಲ್ 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗ್ಯದ. ಗ್ಯಾಸ್ ಸಿಲಿಂಡರ್ 450 ರೂಪಾಯಿ ಇತ್ತು, ಈಗ 1000 ಆಗಿದೆ. ಇನ್ನೂ ಅಷ್ಟು ಹೆಚ್ಚಿಗೆ ಆಗ್ತದೆ. ರಾಜ್ಯದ ಕೈಗಾರಿಕೆ ಮೇಲೆ ಏನು ಯುದ್ಧ ಆಗ್ತಾ ಇದೆ ಸರ್, ಯಾವ ರೀತಿ ಪರಿಣಾಮ ಬೀರಲಿದೆ? ನಿಶ್ಚಿತವಾಗಿ ಬರೀ ರಾಜ್ಯ ಅಷ್ಟೇ ಅಲ್ಲ, ವಿಶ್ವದ ಎಲ್ಲ ಕೈಗಾರಿಕೆ ಮೇಲೆ ಪರಿಣಾಮ. ನಿಶ್ಚಿತವಾಗಿ ಬರೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಮೇಲೆ ಯಾವಾಗಲೂ ಯುದ್ಧ ಆಗ್ತವೆ. ಬರೀ ಮೊದಲು ತಾರೀಫ್ ಆಯಿತು, ಶಿಕ್ಷಕಂಗೆ ಎಲ್ಲರ ಮೇಲೆ ತಾರೀಫ್ ಹಾಕೋದಂತಾಯಿತು. ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡಿದರು, ಆಮೇಲೆ ಮತ್ತೆ ಹೇರಿದರು ಅದನ್ನು ಬೇರೆ ರೂಪದಲ್ಲಿ. ಈ ಯುದ್ಧ ಆಗೋದ್ರಿಂದ ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ಜಾಗತಿಕ ಏನು ಉದ್ಯಮ ಮೇಲೆ, ವ್ಯಾಪಾರ ಮೇಲೆ ಒಂದು ಸಹ ಇದು ಆಗ್ತದೆ. ನಾನು ನಿರಂತರವಾಗಿ ಮಾಡ್ತಾ ಇರ್ತೇನೆ. ನಂದು ಒಂದು ದಿವಸದಲ್ಲ, ನಾನು ಯಾವಾಗಲೂ ಕೂಡ ನಾನು ಪ್ರತಿ ದಿವಸ ನಮ್ಮ ಇದರ ರಿವ್ಯೂ ಮಾಡ್ಕೊತ ಇರ್ತೀವಿ ಏನು ಮಾಡಬೇಕು ಅಂತ.